ಸ್ನೇಹಿತರೆ, ನಾನೊಬ್ಬ ಆರೋಗ್ಯ ಇಲಾಖೆಯ ಸಿಬ್ಬಂದಿ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶ ಇಂದು ಕೊರೋನಾ ಸಂಕಟವನ್ನು ಎದುರಿಸುತ್ತಿದೆ. ಕೊರೋನಾ ಮಹಾಮಾರಿಯನ್ನು ತಡೆಗಟ್ಟಲು ನಾವೆಲ್ಲ ಶಕ್ತಿ ಮೀರಿ ಹೋರಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಸಂಕಟದ ಸಂದರ್ಭದಲ್ಲಿ ನಾವೆಲ್ಲ ಹೆತ್ತ ಹಾಲುಣಿಸುವ ಮಗುವನ್ನು ಬಿಟ್ಟು, ಸಂಬಂಧಿಕರನ್ನು ಬಿಟ್ಟು, ಮನೆಯನ್ನ ಬಿಟ್ಟು ಕರ್ತವ್ಯವನ್ನ ನಿರ್ವಹಿಸಿದೆವು. ಕರ್ತವ್ಯವೇ ಪ್ರಮುಖವೆಂದು ನಮ್ಮ ಸಾವಿರ ವೈಯಕ್ತಿಕ ಸಮಸ್ಯೆಗಳನ್ನು ಬದಿಗಿಟ್ಟು ಸೇವೆ ನಿರ್ವಹಿಸಿದ ನಮಗೆ ಸರ್ಕಾರದ ಅಧಿಕಾರಿಗಳು ಮಾಡುವ ರೀತಿ ನಮ್ಮ ಸೇವೆಗೆ ಮಾಡುವ ಅವಮಾನ. ನಮ್ಮ ಕರ್ತವ್ಯಕ್ಕೆ ತಕ್ಕಂತೆ ಸಮಾನ ವೇತನ ಕೇಳುವುದು ತಪ್ಪೆ? ನಾವೆಷ್ಟು ದಿನ ಅಂತ ಎಲ್ಲವನ್ನ ಸಹಿಸಿರೋದು? ಕಡಿಮೆ ವೇತನ, ಭದ್ರತೆ ಇಲ್ಲ, ವರ್ಗಾವಣೆ ಇಲ್ಲ, ಪದೋನ್ನತಿ ಇಲ್ಲ, ವಿಮೆ ಇಲ್ಲ, ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ, ಮಹಿಳಾ ಸಿಬ್ಬಂದಿಗಳಿಗೆ ಕುಟುಂಬ ಶಸ್ತ್ರಚಿಕಿತ್ಸೆಗೆ ರಜೆ ಇಲ್ಲ, ಕಡಿಮೆ ವೇತನ ಇದ್ದರೂ ಸರಕಾರಿ ಕೆಲಸ ಎಂದು ಬಿಪಿಎಲ್ ಕಾರ್ಡ್ ನೀಡುವುದಿಲ್ಲ, ಸೇವಾ ಭದ್ರತೆ ಇಲ್ಲ, ಬ್ಯಾಂಕಲ್ಲಿ ಸಾಲ ನೀಡುವುದಿಲ್ಲ, HR ಪಾಲಿಸಿ ಇಲ್ಲ, ಡೆತ್ ಬೆನಿಫಿಟೂ ಇಲ್ಲ. ಹೀಗೆ ಮುಂದುವರಿದರೆ ನಮ್ಮನ್ನು ಜೀತದಾಳು ಮಾಡುವುದರಲ್ಲಿ ಎರಡು ಮಾತಿಲ್ಲ, ಬಾಗುವಷ್ಟು ಬಾಗಿದ್ದೇವೆ. ಇನ್ನು ಸುಮ್ಮನಿದ್ದರೆ ನಮ್ಮ ಜೀವನಕ್ಕೆ ನಾವೇ ಕೊಳ್ಳಿ ಇಟ್ಟುಕೊಂಡಂತೆ. ಹೌದು, ಎಲ್ಲದಕ್ಕೂ ಮಿತಿ ಇದೆ. ನ್ಯಾಯ ಕೇಳಿದ ನಮಗೆ NHM ಗುತ್ತಿಗೆ ನೇಮಕಾತಿ ಷರತ್ತುಗಳನ್ವಯ ನಿಮ್ಮನ್ನು ಕರ್ತವ್ಯದಿಂದ ಏಕೆ ವಜಾಗೊಳಿಸಬಾರದು ಎಂದು ಕೇಳುತ್ತೀರಿ. ಸಮಜಾಯಿಸಿ ನೀಡದೇ ಇದ್ದರೆ ಡಿಸಾಸ್ಟರ್ ಕಾಯ್ದೆ ಅಡಿಯಲ್ಲಿ ನಮ್ಮ ಮೇಲೆ ಸೂಕ್ತ ಕ್ರಮ ಜರುಗಿಸುವುದಾಗಿ ಹೇಳುತ್ತೀರಿ. ಹಾಗಾದರೆ ವೇತನ ಕಾಯ್ದೆ 1936, ಕನಿಷ್ಠ ವೇತನ ಕಾಯ್ದೆ 1948, ಬೋನಸ್ ಪಾವತಿ ಕಾಯ್ದೆ 1965, ಸಮಾನ ಸಂಭಾವನಾ ಕಾಯ್ದೆ 1976 ಇವೆಲ್ಲದರ ಷರತ್ತುಗಳ ಮೂಲಕ ಏಕೆ ನೀವು ನ್ಯಾಯ ಒದಗಿಸಬಾರದು? ಅದು ಹೇಗೆ ಕೆಲಸದಿಂದ ವಜಾ ಮಾಡುತ್ತಾರೆ? ಒಂದು ವೇಳೆ ವಜಾ ಮಾಡಿದರೆ ಒಂದು ನೌಕರನ ಜೊತೆಗೆ ಇಡೀ ಸಂಘವೇ ಇರುತ್ತದೆ. ಅದೇನೇ ಆಗಲಿ, ಒಗ್ಗಟ್ಟಿನಿಂದ ನಮ್ಮ ಹೋರಾಟದ ಮೂಲಕ ನಮಗೆ ಬೇಕಾದ ಸೌಲಭ್ಯಗಳನ್ನು ಪಡೆಯಬೇಕು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ನಮ್ಮ ಮಾತು ಕೇಳುವಂತೆ ಮಾಡಲೇಬೇಕು. ಇದರ ಮಧ್ಯೆ ಶೋಕಾಸು ನೋಟಿಸು, ಅಧಿಕೃತ ಜ್ಞಾಪನ ಪತ್ರಗಳಿಗೆ ಜಗ್ಗದೆ ಹೋರಾಡಬೇಕು. ವೈದ್ಯಾಧಿಕಾರಿಗಳು ಪ್ರತಿಭಟನೆ ಮಾಡಿದರೆ, ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡಿದರೆ ಒಪ್ಪಿಕೊಳ್ಳುತ್ತೀರಿ. ನಮಗೇಕೆ ಈ ಜೀತ ಪದ್ಧತಿಯ ತಾರತಮ್ಯ? ನ್ಯಾಯಕ್ಕಾಗಿ ಸಮರ ಸಾರಿದ್ದೇವೆ, ಹೋರಾಟ ನಡೆಸುತ್ತೇವೆ. ಸಾಗಬೇಕು ನಮ್ಮ ಹೋರಾಟ ಜಯದ ಕಡೆಗೆ, ಸಾಗಬೇಕು ನಮ್ಮ ಹೋರಾಟ ಜಯದ ಕಡೆಗೆ. ನಾವು ಸಾರ್ವಜನಿಕರಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಕೇಳುವುದು ಇಷ್ಟೇ, ನಮ್ಮ ಸೇವೆಗೆ ಚಪ್ಪಾಳೆ ನೀಡಿ ಬೆಂಬಲಿಸಿದ್ದೀರಿ. ಈಗ ನಾವು ಮಾಡುವ ನ್ಯಾಯದ ಹೋರಾಟ